ಸರ್ವಮಂಗಳಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರಯಂಬಕಿ ಗೌರಿ ನಾರಾಯಣಿ ನಮೋಸ್ತುತೆ. ತಾಯಿ ಪ್ರತ್ಯಂಗಿರಾದೇವಿ ತಮ್ಮೆಲ್ಲರಿಗೂ ಆಯುಸ್ಸು, ಆರೋಗ್ಯವನ್ನು, ಯಶಸ್ಸನ್ನು, ಸಕಲ ಸೌಭಾಗ್ಯಗಳನ್ನು ಕರುಣಿಸಲಿ ಅಂತ ಮನಸ್ಫೂರ್ತಿಯಾಗಿ ಕೇಳ್ಕೊಂತೆ. ನಮ್ಮ ಚಾನಲನ್ನು ವೀಕ್ಷಣೆಯನ್ನು ಮಾಡ್ತಾ ಇರ್ತಕ್ಕಂಥ ಎಲ್ಲ ಪ್ರಿಯ ಬಂಧುಗಳಿಗೆ, ಸ್ನೇಹಿತರುಗಳಿಗೆ, ನನ್ನ ಎಲ್ಲ ಸಹೋದರ ಸಹೋದರಿಯರಿಗೆ ಮನಸ್ಫೂರ್ತಿಯಾಗಿ ಕೃತಜ್ಞತೆಯನ್ನು ತಿಳಿಸ್ಲಿಕ್ಕೆ ಇಷ್ಟವನ್ನು ಪಡ್ತೀವಿ. ಪ್ರತಿಯೊಬ್ಬರ ಜೀವನದಲ್ಲಿಯೂ ಸಹ ಶತ್ರುಗಳು ಪೂರ್ವಜನ್ಮದ ಕರ್ಮದ ಫಲದ ಆಧಾರದ ಮೇಲೆ ನಮ್ಮ ಬದುಕಲ್ಲಿ ಬಂದಿರ್ತಾರೆ. ಶತ್ರುಗಳು ಯಾರಪ್ಪ ಅಂತಂದ್ರೆ ಅವರು ಈ ಜನ್ಮದವರು ಅಷ್ಟೇ ಆಗಿರಲ್ಲ, ಅವರು ಪೂರ್ವಜನ್ಮದ ಕರ್ಮಫಲದ ಆಧಾರದ ಮೇಲೆ ಆಯಾ ಕಾಲಮಾನಕ್ಕೆ ಅನುಗುಣವಾಗಿ, ಆಯಾ ಪರಿಸ್ಥಿತಿಗಳ ಅನುಗುಣವಾಗಿ ಅವರು ಸ್ತ್ರೀಯಾಗಿರಲಿ, ಪುರುಷರಾಗಿರಲಿ, ವೃದ್ಧರಾಗಿರಲಿ, ಮಕ್ಕಳಾಗಿರಲಿ ಯಾವುದೋ ಒಂದು ರೂಪದಲ್ಲಿ ನಮ್ಮ ಬದುಕಲ್ಲಿ ಬಂದು ನಮ್ಮನ್ನು ಕಾಡ್ತಾ ಇರ್ತಾರೆ. ಹೀಗೆ ಆ ಶತ್ರುಗಳಾಗಿ ಬರ್ತಕ್ಕಂಥವರು ನಮಗೆ ಎಷ್ಟರ ಮಟ್ಟಿಗೆ ಸಫರ್ ಕೊಡ್ಬೋದು, ಎಷ್ಟರ ಮಟ್ಟಿಗೆ ನಾವು ಸಫರ್ ಆಗ್ಬೋದು ಅನ್ನೋದೆಲ್ಲ ತಿಳ್ಕೊಳ್ಳೋದು ಹೇಗೆ ಅಂತಂದರೆ, ನಮ್ಮ ಜಾತಕ ಕುಂಡಲಿಯಲ್ಲಿ ಅಂದರೆ ನಾವು ಹುಟ್ಟಿದಾಗ ಒಂದು ನಮ್ಮ ಡೇಟ್ ಆಫ್ ಬರ್ತ್ ಮತ್ತು ಸಮಯವನ್ನು ಕೊಟ್ಟು ನಾವೇನು ಬಳಸಿರ್ತೀವಿ ನಮ್ಮ ಜಾತಕ ಕುಂಡಲಿ ಅಂತ ಕರಿತೀವಿ. ಆ ಜಾತಕ ಕುಂಡಲಿಯಲ್ಲಿ 6ನೇ ಮನೆಯನ್ನು ವೀಕ್ಷಣೆಯನ್ನು ಮಾಡೋದ್ರ ಮೂಲಕ ನಮಗೆ ಶತ್ರುಗಳು ಹೇಗಿದ್ದಾರೆ, ಯಾವ ಮಟ್ಟದಲ್ಲಿ ಶತ್ರುಗಳು ನಮಗೆ ಸಫರ್ ಕೊಡ್ತಾರೆ, ಈ ಶತ್ರು ಬಾಧೆಯಿಂದ ನಾವು ಹೇಗೆ ಪರಿಹಾರವನ್ನು ಮಾಡಿಕೊಂಡು ಹೊರಗಡೆ ಬರ್ಬೋದು ಅನ್ನೋಂಥ ಎಲ್ಲ ವಿಚಾರಗಳನ್ನು ತಿಳ್ಕೊಳ್ತಕ್ಕಂಥ ಸನ್ನಿವೇಶ ಉಂಟಾಗೋದೆ ನಮ್ಮ ಜಾತಕ ಕುಂಡಲಿಗೆ 6ನೇ ಮನೆಯಿಂದ. ಅಂತಹ 6ನೇ ಮನೆಯನ್ನು ನಾವು ಶತ್ರು ಬಾಧೆಯನ್ನು ತಿಳಿಸ್ಕೊಡ್ತಕ್ಕಂಥ ಸ್ಥಾನ ಅಂತ ಕರಿತೀವಿ. ರೋಗ ರುಜಿನಗಳನ್ನು ತಿಳಿಸ್ಕೊಡ್ತಕ್ಕಂಥ ಸ್ಥಾನ ಅಂತ ಕರಿತೀವಿ. ಋಣಬಾಧೆಗಳನ್ನು ತಿಳಿಸ್ಕೊಡ್ತಕ್ಕಂಥ ಸ್ಥಾನ ಅಂತ ಕರಿತೀವಿ. ಆ 6ನೇ ಮನೆಯನ್ನು ದುಸ್ಥಾನ ಅಂತ ಕರಿತೀವಿ. ಅಂಥ ದುಸ್ಥಾನದಲ್ಲಿ ಜಾತಕ ಕುಂಡಲಿಯಲ್ಲಿ 6ನೇ ಮನೆಯಲ್ಲಿ ಕ್ರೂರಕಾರಕ ಗ್ರಹಗಳಾಗಿರ್ತಕ್ಕಂತಹ ಸೂರ್ಯಗ್ರಹ ಆಗಲಿ, ಕುಜಗ್ರಹ ಆಗಲಿ, ಶನಿಗ್ರಹ ಆಗಲಿ, ರಾಹುಗ್ರಹಗಳೇನಾದರೂ ಸ್ಥಿತವಾಗಿದ್ದರೆ ಆ ಸೂರ್ಯ, ಕುಜ, ಶನಿ, ರಾಹುಗ್ರಹಗಳು ಬಲಯುತವಾಗಿದ್ದರೆ ಅವರಿಗೆ ಯಾವುದೇ ರೀತಿಯ ಶತ್ರು ಬಾಧೆ ಇರಲ್ಲ. ಶತ್ರುಗಳನ್ನು ಮೆಟ್ಟಿ ನಿಲ್ತಕ್ಕಂಥ ಸ್ಥಾನಮಾನದಲ್ಲಿ ಅವರು ಇರ್ತಾರೆ. ಅದರಲ್ಲೂ ವಿಶೇಷವಾಗಿ 6ನೇ ಮನೆಯಲ್ಲಿ ಕುಜಗ್ರಹ ಏನಾದರೂ ಸ್ಥಿತನಾಗಿದ್ದರೆ, ಕುಜಗ್ರಹ ಬಲವಾಗಿದ್ದರೆ, ಆ 6ನೇ ಮನೆ ಮಕರ ರಾಶಿಯಾಗಿದ್ದರೆ ಅವರು ಶತ್ರುಗಳ ದೊಡ್ಡ ಮಟ್ಟದಲ್ಲಿ ದಮನವನ್ನು ಮಾಡಿ ಆ ಶತ್ರು ಬಾಧೆಯಿಂದ ಹೊರಬಂದು ಅವ್ರದ್ದೇ ಆದ ಒಂದು ಎಂಪೈರನ್ನು ಕ್ರಿಯೇಟ್ ಮಾಡ್ಕೊಳ್ತಕ್ಕಂಥ, ಅವ್ರದ್ದೇ ಆದ ಒಂದು ದೊಡ್ಡ ಮಟ್ಟದ ಸಾಮ್ರಾಜ್ಯವನ್ನು ಕ್ರಿಯೇಟ್ ಮಾಡ್ಕೊಳ್ತಕ್ಕಂಥ ಸ್ಥಾನವನ್ನು ಪಡ್ಕೋತಾರೆ. ಶತ್ರುಗಳನ್ನು ದಮನವನ್ನು ಮಾಡಬೇಕು ಅಂದರೆ 6ನೇ ಮನೆಯಲ್ಲಿ ಕುಜಸ್ಥಿತನಾಗಿದ್ದರೆ ಅವರಿಗೆ ಅಗಾಧವಾದಂಥ ಧೈರ್ಯ, ಶೌರ್ಯ, ಸಾಹಸಗಳು ಅವರಿಗೆ ಪ್ರಾಪ್ತಿಯಾಗ್ತದೆ. ಜೊತೆಗೆ ರಾಹುಗ್ರಹ ಏನಾದರೂ 6ನೇ ಮನೆಯಲ್ಲಿ ಸ್ಥಿತನಾಗಿದ್ದರೆ ಅವರು ಬುದ್ಧಿವಂತಿಕೆಯಿಂದ ಶತ್ರುಗಳನ್ನು ಎದುರಿಸ್ತಾರೆ, ಅವರ ಚಾಕಚಕ್ಯತೆಯಿಂದ ಶತ್ರುಗಳನ್ನು ಎದುರಿಸ್ತಾರೆ, ಅವ್ರ ಟ್ಯಾಲೆಂಟಿಂದ ಶತ್ರುಗಳನ್ನು ಎದುರಿಸ್ತಾರೆ, ಅವರಲ್ಲಿರ್ತಕ್ಕಂಥ ಸ್ಕಿಲ್ಲಿಂದ ಶತ್ರುಗಳನ್ನು ಎದುರಿಸ್ತಾರೆ, ಶತ್ರುಗಳನ್ನು ದಮನವನ್ನು ಮಾಡ್ತಾರೆ. ಇನ್ನು 6ನೇ ಮನೆಯಲ್ಲಿ ಏನಾದರೂ ಶನೇಶ್ವರರು ಏನಾದರೂ ಸ್ಥಿತವಾಗಿದ್ದರೆ ಕಾನೂನಿನ ಮೂಲಕ ಶತ್ರುಗಳನ್ನು ದಮನವನ್ನು ಮಾಡ್ತಾರೆ. ಕಾನೂನಿನ ಮೂಲಕ, ಕಾನೂನಿನ ಕಟ್ಟೆಗಳ ಮೂಲಕ, ಪೊಲೀಸ್ ವ್ಯವಸ್ಥೆಯ ಮೂಲಕ, ಸಂವಿಧಾನದಲ್ಲಿ ಬರ್ತಕ್ಕಂಥ ನಿಯಮಗಳು, ಕಟ್ಟಳೆಗಳ ಮೂಲಕ ಶತ್ರುಗಳನ್ನು ದಮನವನ್ನು ಮಾಡಿ ಶತ್ರುಗಳನ್ನು ಅವರ ಹಿಡಿತದಲ್ಲಿ ಇಟ್ಕೋತಾರೆ. ಹೀಗೆ ಸೂರ್ಯಗ್ರಹ ಏನಾದರೂ 6ನೇ ಮನೆಯಲ್ಲಿ ಸ್ಥಿತವಾಗಿದ್ದರೆ ರಾಜಕೀಯವಾಗಿ ಬೆಳವಣಿಗೆಯನ್ನು ಹೊಂದಿ ಅವರ ರಾಜಕೀಯ ಅಧಿಕಾರದಿಂದ, ರಾಜಕೀಯ ಸ್ಥಾನಮಾನಗಳಿಂದ ಶತ್ರುಗಳನ್ನು ದಮನವನ್ನು ಮಾಡಿ ಶತ್ರುಗಳನ್ನು ಅವರ ಹಿಡಿತದಲ್ಲಿ ಇಟ್ಕೋತಾರೆ. ಹೀಗೆ ಆ 6ನೇ ಮನೆಯಲ್ಲಿ ಏನಾದರೂ ಸೂರ್ಯ ಉಚ್ಚ ಸ್ಥಾನದಲ್ಲಿದ್ದರೆ, ಕುಜಗ್ರಹ ಉಚ್ಚ ಸ್ಥಾನದಲ್ಲಿದ್ದರೆ, ಶನೇಶ್ವರ ಉಚ್ಚ ಸ್ಥಾನದಲ್ಲಿದ್ದರೆ, ರಾಹುಗ್ರಹ ಉಚ್ಚ ಸ್ಥಾನದಲ್ಲಿದ್ದರೆ, ಈ ಕ್ರೂರಕಾರಕ ಗ್ರಹಗಳು ಅಂತ ಏನು ಕರಿತೀವಿ, ಕೋಪಿಷ್ಟಕಾರಕ ಗ್ರಹಗಳು ಅಂತ ಏನು ಕರಿತೀವಿ, ಈ ಗ್ರಹಗಳು ಬಲಯುತವಾಗಿದ್ದರೆ ಅಷ್ಟೇನೆ ನಾವು ಶತ್ರುಗಳನ್ನು ಹಿಡಿತದಲ್ಲಿ ಇಟ್ಕೊಳ್ಳೋಕ್ಕೆ ಸಾಧ್ಯ. ಆ 6ನೇ ಮನೆಯಲ್ಲಿರ್ತಕ್ಕಂಥ ಈ ಕ್ರೂರಕಾರಕ ಗ್ರಹಗಳೇನಾದರೂ ನೀಚ ಸ್ಥಾನದಲ್ಲಿದ್ದರೂ ಸಹ ನಾವು ಶತ್ರುಗಳಿಂದ ಸಫರ್ ಪಡಬೇಕಾಗಿದೆ. ಅತಿ ಹೆಚ್ಚು ನಾವು ಸಫರ್ ಪಡೋಕ್ಕೆ ಕಾರಣವಾಗ್ತಕ್ಕಂಥ ಗ್ರಹಗಳು ಯಾವುದು ಅಂತಂದರೆ ಸೌಮ್ಯಕಾರಕ ಗ್ರಹಗಳು ಅಂತ ಕರಿತಕ್ಕಂತಹ ಚಂದ್ರ ಆಗಲಿ, ಶುಕ್ರ ಆಗಲಿ, ಗುರುಗ್ರಹ ಆಗಲಿ 6ನೇ ಮನೆಯಲ್ಲಿ ಸ್ಥಿತರಾಗಿ 6ನೇ ಮನೆಯಲ್ಲಿ ನೆಲೆ ನಿಂತು ನೀಚ ಸ್ಥಾನದಲ್ಲಿ ಏನಾದರೂ ಇದ್ದರೆ, ಬಲಹೀನರಾಗಿದ್ದರೆ, ಆ ಚಂದ್ರ, ಶುಕ್ರ, ಗುರು, ಬುಧರು ಬಲಹೀನರಾಗಿರ್ತಕ್ಕಂಥ ಸನ್ನಿವೇಶದಲ್ಲಿ ಅತಿ ಹೆಚ್ಚು ಶತ್ರುಗಳಿಂದ ನಾವು ಸಫರ್ ಪಡಬೇಕಾಗ್ತದೆ. ಅದರಲ್ಲೂ ವಿಶೇಷವಾಗಿ ಚಂದ್ರ, ಶುಕ್ರರೇನಾದರೂ 6ನೇ ಮನೆಯಲ್ಲಿದ್ದು ಬಲಹೀನರಾಗಿದ್ದರೆ, ಚಂದ್ರ, ಶುಕ್ರ 6ನೇ ಮನೆಯಲ್ಲಿ ಸ್ಥಿತರಾಗಿದ್ದರೆ ದೊಡ್ಡ ಮಟ್ಟದ ಶತ್ರು ಬಾಧೆಗಳನ್ನು ಎದುರಿಸಬೇಕಾಗ್ತದೆ. ಏನಕ್ಕೆ ಅಂತಂದರೆ ಆ ಶುಭಕಾರಕ ಗ್ರಹಗಳು ದುಸ್ಥಾನಕ್ಕೆ ಬಂದ್ಬಿಟ್ಟಾಗ
ಅವರು ಬಲಹೀನತೆಯನ್ನು ಹೊಂದ್ಬಿಡ್ತಾರೆ, ಬಲವನ್ನು ಕಳ್ಕೊಂಡ್ಬಿಡ್ತಾರೆ. ಮಾತೃಕಾರಕನಾಗಿರ್ತಕ್ಕಂಥ, ಮನಸ್ಸಿಗೆ ಕಾರಕನಾಗಿರ್ತಕ್ಕಂಥ ಚಂದ್ರ ಯಾವಾಗ ಬಲಹೀನನಾಗ್ತಾನೋ ಆವಾಗ ಶತ್ರುಗಳು ಅವರ ಮನಸ್ಸಿನ ಮೇಲೆ ಅಟ್ಯಾಕ್ ಮಾಡಿ, ಅವರ ಆಲೋಚನೆಗಳ ಮೇಲೆ ಅಟ್ಯಾಕ್ ಮಾಡಿ ಅವರನ್ನು ಸಫರ್ಗೊಳಿಸ್ತಾರೆ. ಅದೇ ಶುಕ್ರಗ್ರಹ ಏನಾದರೂ 6ನೇ ಮನೆಯಲ್ಲಿ ಸ್ಥಿತನಾಗಿ ನೀಚ ಸ್ಥಾನದಲ್ಲಿದ್ದ, ಬಲಹೀನನಾಗಿದ್ದ, ಕೇತುವಿನ ಜೊತೆ ಏನಾದರೂ ಕಾಂಬಿನೇಷನ್ ಇತ್ತು, ಶನೇಶ್ವರನ ಜೊತೆ ಏನಾದರೂ ಕಾಂಬಿನೇಷನ್ ಇತ್ತು ಅನ್ನೋ ಸನ್ನಿವೇಶಗಳಲ್ಲಿ ಶುಕ್ರನನ್ನು ನಾವು ಈ ವಾಮಾಚಾರ, ಮಾಟ, ಮಂತ್ರ ಇದೆಲ್ಲ ಮಂತ್ರವಿದ್ಯೆಗಳಿಗೆ ಗುರು ಅಂತ ಕರಿತೀವಿ, ಶುಕ್ಲಾಚಾರ್ಯ ಅಂತ ಕರಿತೀವಿ. ಅಂಥ ಮಾಟ ಮಂತ್ರ ಯಂತ್ರತಂತ್ರ ವಿದ್ಯೆಗಳಿಗೆ ಗುರುವಾಗಿರ್ತಕ್ಕಂಥ ಶುಕ್ರ ಯಾವಾಗ 6ನೇ ಮನೆಯದ್ದು ನೀಚ ಸ್ಥಾನವನ್ನು ಹೊಂತಾನೆ, ಆ ದುಸ್ಥಾನಕ್ಕೆ ಬಂದ್ಬಿಡ್ತಾನೆ, ಆಗ ಆತ ತನ್ನ ಶಕ್ತಿಯನ್ನು ಕಳ್ಕೊತಾನೆ. ಯಾವಾಗ ಶುಕ್ರ ಶಕ್ತಿಯನ್ನು ಕಳ್ಕೊತಾನೆ ಅವರ ಮೇಲೆ ವಾಮಾಚಾರ ಪ್ರಯೋಗಗಳು ಶೀಘ್ರವಾಗಿ ನೆರವೇರುತ್ತೆ, ಬಾನಾಮತಿ ಪ್ರಯೋಗಗಳು ಶೀಘ್ರವಾಗಿ ನೆರವೇರುತ್ತೆ. ಅವರ ಮೇಲೆ ಭಸ್ಮ ಪ್ರಯೋಗ ಆಗಲಿ, ಕಪ್ಪು ಪ್ರಯೋಗ ಆಗಲಿ, ಈ ರೀತಿ ಏನು ನಕಾರಾತ್ಮಕವಾದಂಥ ಶಕ್ತಿ ಪ್ರಯೋಗಗಳು, ಭೂತ ಪ್ರೇತಾದಿ ಬಾಧೆಗಳು ಅವ್ರಿಗೆ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಉಂಟಾಗಿ ಶತ್ರುಗಳಿಂದ ಇಡೀ ಜೀವನ ಸಫರ್ ಪಡ್ತಕ್ಕಂಥ ಉದ್ಯೋಗ ಸ್ಥಳಕ್ಕೆ ಹೋದ್ರೂ ಸಹ ಶತ್ರು ಬಾಧೆ, ಹಣಕಾಸಿನ ವ್ಯವಹಾರಕ್ಕೆ ಹೋದ್ರೂ ಸಹ ಶತ್ರು ಬಾಧೆ, ವ್ಯಾಪಾರ ವ್ಯವಹಾರಗಳನ್ನು ಮಾಡೋಕೆ ಹೋದ್ರೂ ಸಹ ಶತ್ರು ಬಾಧೆಗಳನ್ನು ಹೆಸರು. ಹೀಗೆ ಆ ಗ್ರಹಗಳ ಸ್ಥಾನಮಾನದ ಆಧಾರದ ಮೇಲೇ ಶತ್ರುಗಳಿಂದ ನಾವು ಸಫರ್ ಆಗ್ತಾ ಹೋಗ್ತೀವಿ. ಈ ಎಲ್ಲ ರೀತಿಯ ಶತ್ರುಬಾಧೆಗಳಿಂದ ಹೇಗೆ ನಾವು ಹೊರಗಡೆ ಬರ್ಲಿಕ್ಕೆ ಸಾಧ್ಯ ಅಂತಂದರೆ ಅದಕ್ಕೆ 6 ವಿಧಾನಗಳನ್ನು, 6 ಮಾರ್ಗಗಳನ್ನು ನಾನು ತಿಳಿಸ್ಕೊಡ್ತೀನಿ. ಈ 6 ಮಾರ್ಗಗಳನ್ನು ವೈಜ್ಞಾನಿಕವಾಗಿ ನೀವು ಫಾಲೋ ಮಾಡಿದ್ರೆ ಸಾಕು, ನಿಮಗಿರ್ತಕ್ಕಂಥ ಶತ್ರುಗಳು ಕೇವಲ 90 ದಿನಗಳಲ್ಲೇ ನಿಮಗೆ ಮಿತ್ರರಾಗಿ ಮಾರ್ಪಡ್ತಾರೆ, ಶತ್ರು ಬಾಧೆನೇ ನಿಮಗಿರಲ್ಲ. ಅದರಲ್ಲಿ ಮೊದಲನೇ ವಿಧಾನ ಏನಪ್ಪ ಅಂತಂದರೆ, ಒಂದು ನರಸಿಂಹಸ್ವಾಮಿಯನ್ನು ಆರಾಧನೆಯನ್ನು ಮಾಡೋದ್ರಿಂದ ಶತ್ರು ಬಾಧೆಗಳು ಶೀಘ್ರ ಪರಿಹಾರ ಆಗುತ್ತೆ. ಪ್ರತಿ ಮಂಗಳವಾರದಂದು ನರಸಿಂಹಸ್ವಾಮಿ ದೇವಾಲಯಕ್ಕೆ ತೆರಳಿ ಅಲ್ಲಿ ರೆಡ್ ಕಲರ್ ಹೂವನ್ನು ಕೊಟ್ಟು ದಾಳಿಂಬೆ ಹಣ್ಣನ್ನು ಅರ್ಪಿಸಿ 1 ಹಿಡಿಯಷ್ಟು ಮೆಣಸಿನಕಾಯನ್ನು, ಅದು ರೆಡ್ ಕಲರ್ ಮೆಣಸಿನಕಾಯನ್ನು ಕೆಂಪು ಬಟ್ಟೆಯಲ್ಲೇ ಕಟ್ಟಿ ನರಸಿಂಹಸ್ವಾಮಿಯ ಪಾದದಲ್ಲಿಟ್ಟು ಶತ್ರುಬಾಧೆ ನಿವಾರಣೆಯಾಗಲಿ ಅಂತ ಸಂಕಲ್ಪವನ್ನು ಮಾಡಿಕೊಂಡ್ರೆ, ಹೀಗೆ 9 ಮಂಗಳವಾರ ನರಸಿಂಹಸ್ವಾಮಿಗೆ ದೇವಾಲಯಕ್ಕೆ ದರ್ಶನವನ್ನು ಕೊಟ್ಟು ನರಸಿಂಹಸ್ವಾಮಿ ಹತ್ರ ಸಂಕಲ್ಪವನ್ನು ಮಾಡಿಕೊಂಡು ನರಸಿಂಹ ಸ್ತೋತ್ರವನ್ನು ಪಾರಾಯಣವನ್ನು ಮಾಡಿದ್ರೆ, ನರಸಿಂಹಸ್ವಾಮಿ ಮಂತ್ರವನ್ನು ಹೇಳ್ಕೊಂಡ್ರೆ, ನರಸಿಂಹಸ್ವಾಮಿ ಅಷ್ಟೋತ್ತರವನ್ನು ಜಪವನ್ನು ಮಾಡಿದ್ರೆ ಶೀಘ್ರವಾಗಿ ನಿಮಗಿರ್ತಕ್ಕಂಥ ಶತ್ರುಬಾಧೆಗಳು ನಿವಾರಣೆಯಾಗ್ತದೆ. ವಿಶೇಷವಾಗಿ ಕುಜಗ್ರಹವನ್ನು ಶತ್ರುಬಾಧೆಯಿಂದ ನಿವಾರಣೆ ಮಾಡ್ತಕ್ಕಂಥ ಪ್ರಧಾನವಾದಂಥ ಗ್ರಹ ಅಂತ ಕರಿತೀವಿ. ಅಂಥ ಕುಜನನ್ನು ಆರಾಧನೆಯನ್ನು ಮಾಡೋದ್ರಿಂದ, ಕುಜ ಕವಚವನ್ನು ಹೇಳ್ಕೊಳ್ಳೋದ್ರಿಂದ, ಕುಜಗ್ರಹ ಸ್ತೋತ್ರವನ್ನು ಪಾರಾಯಣ ಮಾಡೋದ್ರಿಂದ, ಕುಜಗ್ರಹ ಅಷ್ಟೋತ್ತರವನ್ನು ಹೇಳ್ಕೊಳ್ಳೋದ್ರಿಂದನೂ ಸಹ ಶತ್ರುಬಾಧೆ ನಿವಾರಣೆ ಆಗ್ತದೆ. ಆ ಕುಜನಿಗೆ ಅಧಿದೇವತೆ ಯಾರು ಅಂದರೆ ಸುಬ್ರಹ್ಮಣ್ಯ ಸ್ವಾಮಿ. ಅಂಥ ಸುಬ್ರಹ್ಮಣ್ಯ ಸ್ವಾಮಿಯನ್ನು ಆರಾಧನೆಯನ್ನು ಮಾಡೋದ್ರಿಂದ, ಸುಬ್ರಹ್ಮಣ್ಯ ಕರಾವಲಂಬಂ ಅಂತ ಒಂದು ಮಂತ್ರ ಬರ್ತದೆ. ಈ ಮಂತ್ರವನ್ನು ಹೇಳೋದ್ರಿಂದ ಕೇಳೋದ್ರಿಂದನೂ ಸಹ ಶತ್ರುಬಾಧೆಗಳು ನಿವಾರಣೆ ಆಗ್ತದೆ. ಸುಬ್ರಹ್ಮಣ್ಯ ಕವಚವನ್ನು ಹೇಳ್ಕೊಳ್ಳೋದ್ರಿಂದ ಶತ್ರುಬಾಧೆಗಳು ನಿವಾರಣೆಯಾಗುತ್ತೆ. ಪ್ರತಿ ಮಂಗಳವಾರದಂದು ಸುಬ್ರಹ್ಮಣ್ಯ ಸ್ವಾಮಿ ದೇವಾಲಯಕ್ಕೆ ತೆರಳಿ ಅಲ್ಲಿ ತೊಗರಿಯನ್ನು ದಾನವನ್ನು ಮಾಡೋದ್ರಿಂದ ಸಹ ನಮಗೆ ಶತ್ರುಬಾಧೆ, ಶತ್ರುಪೀಡೆ ನಿವಾರಣೆಯಾಗುತ್ತೆ. ಮತ್ತು ಪ್ರತಿ ಶನಿವಾರದಂದು ಹನುಮಾನ್ ದೇವಾಲಯಕ್ಕೆ ತೆರಳಿ ಅಲ್ಲಿ ಹನುಮಾನ್ ಚಾಲೀಸನ್ನು ಹೇಳ್ಕೊಡೋದ್ರಿಂದ, ಹನುಮಂತನ ಅಷ್ಟೋತ್ತರವನ್ನು ಪಾರಾಯಣವನ್ನು ಮಾಡೋದ್ರಿಂದನೂ ಸಹ, ಹನುಮಂತನಿಗೆ ತುಳಸಿಯನ್ನು ಕೊಟ್ಟು ಅರ್ಚನೆಯನ್ನು ಮಾಡ್ಕೊಳ್ಳೋದ್ರಿಂದ ಸಹ ಶತ್ರುಬಾಧೆಗಳು ನಿವಾರಣೆ. ವಿಶೇಷವಾಗಿ ಶತ್ರುಬಾಧೆ, ವಾಮಾಚಾರ, ಯಂತ್ರತಂತ್ರ, ಮಂತ್ರ ಪ್ರಯೋಗಗಳು ನಿವಾರಣೆಯಾಗಬೇಕು ಅಂತಂದರೆ ಒಂದು ಗಣೇಶನನ್ನು ಆರಾಧನೆಯನ್ನು ಮಾಡಬೇಕು. ಶೀಘ್ರ ಪರಿಹಾರ ಸಿಗಬೇಕು ಅಂತಂತಂದರೆ ಸುದರ್ಶನ ಹೋಮವನ್ನು ಆರಾಧನೆಯನ್ನು ಮಾಡೋದ್ರಿಂದ, ಸುದರ್ಶನ ಮಂತ್ರವನ್ನು ಹೇಳ್ಕೊಳ್ಳೋದ್ರಿಂದ, ಸುದರ್ಶನ ಸ್ವಾಮಿಯನ್ನು ಜಪವನ್ನು ಮಾಡೋದ್ರಿಂದ ಸಹ ಸುದರ್ಶನ ಹೋಮದ ಆರಾಧನೆಯ ಫಲವಾಗಿ ಯಾವುದೇ ರೀತಿಯ ನಕಾರಾತ್ಮಕ ಶಕ್ತಿಗಳಿದ್ರೆ ಅದು ಪರಿಹಾರ ಆಗ್ತದೆ. ನವಗ್ರಹ ಶಾಂತಿಯನ್ನು, ನವಗ್ರಹ ಹೋಮವನ್ನು ಆರಾಧನೆಯನ್ನು ಮಾಡೋದ್ರಿಂದನೂ ಸಹ ವಿಶೇಷವಾಗಿ ಶತ್ರುಬಾಧೆಗಳು ನಿವಾರಣೆ ಆಗುತ್ತೆ. ಅತಿ ಶೀಘ್ರದಲ್ಲಿ ಫಲ ಸಿಗಬೇಕು, ಶೀಘ್ರ ಶತ್ರುಬಾಧೆಗಳು ನಿವಾರಣೆ ಆಗಬೇಕು ಅಂದರೆ ನಿಮ್ಮ ಗ್ರಾಮದಲ್ಲಿರ್ತಕ್ಕಂಥ ನಿಮ್ಮ ಗ್ರಾಮ ದೇವಿಯ ದೇವಾಲಯಕ್ಕೆ ತೆರಳಿ, ಗ್ರಾಮ ದೇವರು ಅಂತ ಇರ್ತಾರೆ, ಪ್ರತಿಯೊಂದು ಗ್ರಾಮದಲ್ಲಿ ಸಹ ಗ್ರಾಮ ದೇವತೆ ಅಂತ ಇರ್ತಾರೆ. ಅಂಥ ಗ್ರಾಮ ದೇವತೆಯ ದೇವಾಲಯಕ್ಕೆ ತೆರಳಿ ಅಲ್ಲಿ ಮೊಸರನ್ನವನ್ನು ಅರ್ಪಣೆಯನ್ನು ಮಾಡೋದ್ರಿಂದ ಆ ಗ್ರಾಮ ದೇವಿಗೆ ಕೆಂಪು ಬಣ್ಣದ ಹೂಗಳನ್ನು ಅರ್ಪಣೆಯನ್ನು ಮಾಡಿಸಿ ಅಷ್ಟೋತ್ತರವನ್ನು ಅರ್ಚನೆಯನ್ನು ಮಾಡಿಸೋದ್ರಿಂದನೂ ಸಹ, ಗ್ರಾಮ ದೇವತೆಗೆ ಬೆಲ್ಲದ ಅನ್ನವನ್ನು ನೈವೇದ್ಯವನ್ನು ಮಾಡಿಸೋದ್ರಿಂದನೂ ಸಹ ಇರ್ತಕ್ಕಂಥ ಶತ್ರುಬಾಧೆಗಳು ನಿವಾರಣೆಯಾಗ್ತದೆ. ಮತ್ತು ಹರಿತಾ ಇರ್ತಕ್ಕಂಥ ನದಿಯಲ್ಲಾಗಲಿ ಸಮುದ್ರದಲ್ಲಾಗಲಿ 1 ಬೊಗಸೆಯಷ್ಟು ಉಪ್ಪನ್ನು, ಅದರ ಮೇಲೆ 1 ಬೆಲ್ಲವನ್ನು ಇಟ್ಕೊಂಡು ಮನಸ್ಸಲ್ಲಿ ಸಂಕಲ್ಪನ ಮಾಡಬೇಕು. ಏನಂತ ಸಂಕಲ್ಪನ ಮಾಡ್ಕೋಬೇಕು? ಈ ಉಪ್ಪು ಬೆಲ್ಲ ಹೇಗೆ ನೀರಲ್ಲಿ ಕರಗೋಗುತ್ತೋ ಅದೇ ರೀತಿಯಲ್ಲಿ ನನಗಿರ್ತಕ್ಕಂಥ ಎಲ್ಲ ಶತ್ರುಗಳು, ಶತ್ರುಬಾಧೆಗಳು, ಶತ್ರು ಪೀಡೆಗಳು ನಿವಾರಣೆಯಾಗಬೇಕು, ಎಲ್ಲ ರೀತಿಯ ಗ್ರಹಬಾಧ, ಗ್ರಹದೋಷಗಳು ನಿವಾರಣೆಯಾಗಬೇಕು ಅಂತ ಸಂಕಲ್ಪನ ಮಾಡಿಕೊಂಡು ಆ ಸಂಕಲ್ಪನ ಮಾಡ್ಕೊಳ್ಳೋದ್ರಿಂದ ಉಪ್ಪು ಮತ್ತು ಬೆಲ್ಲವನ್ನು ನೀರಲ್ಲಿ ಹರಿಬಿಡೋದ್ರಿಂದ ಸಹ
ನಮಗಿರ್ತಕ್ಕಂಥ ಶತ್ರು ಬಾಧೆಗಳು ನಿವಾರಣೆ ಆಗುತ್ತೆ. ಹೀಗೆ ಎಲ್ಲ ವಿಧಾನಗಳ ಮೂಲಕ ತಮಗಿರ್ತಕ್ಕಂಥ ಶತ್ರು ಬಾಧೆಗಳನ್ನು ಯಾವುದೇ ರೀತಿಯ ಖರ್ಚಿಲ್ಲದೆ ಸರಳವಾಗಿ ಪರಿಹಾರವನ್ನು ಮಾಡ್ಕೋಬೋದು, ಶತ್ರು ಬಾಧೆಯಿಂದ ಹೊರಗಡೆ ಬರ್ಬೋದು ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ವಿಡಿಯೋ ಕೊನೆ ಹಂತದವರೆಗೂ ವೀಕ್ಷಣೆಯನ್ನು ಮಾಡಿರ್ತಕ್ಕಂಥ ಎಲ್ಲ ಪ್ರಿಯ ಬಂಧುಗಳಿಗೆ ಮನಸ್ಫೂರ್ತಿಯಾಗಿ ಕೃತಜ್ಞತೆಯನ್ನು ತಿಳಿಸ್ತೀನಿ. ನಮ್ಮ ಚಾನಲ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಕೃತಜ್ಞತೆಯನ್ನು ತಿಳಿಸ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.